ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ರಾಜ್ಯ ಕಾಂಗ್ರೆಸ್ಸಿನಲ್ಲಿ ವಿವಾದಗಳು ಮತ್ತು ಬಣಬಡಿದಾಟಗಳು ನಿಲ್ಲುವ ಹಾಗೇನೆ ಕಾಣ್ತಾ ಇಲ್ಲ ಅಲ್ವಾ? ಇದಕ್ಕೆ ಇಲ್ಲಿರ್ತಕ್ಕಂಥ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಸ್ಥಳೀಯ ನಾಯಕರು ಈಗ ಸಿಡಿದು ಬಿದ್ದುಬಿಟ್ಟಿದ್ದಾರೆ. ಇದೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ವಿರುದ್ಧನೇ ಸಿಡಿದು ಬಿದ್ದುಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಅವರ ಬೆಂಬಲಿಗರೇ ಬಾಯಿಗೆ ಬಂದ ಹಾಗೆ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ಮತ್ತು DK ಶಿವಕುಮಾರ್ ವಿರುದ್ಧ ಅಂತೂ ಅವರು ಒಂದು ವಾಗ್ದಾಳಿಯ ತೀವ್ರ ಮಟ್ಟಕ್ಕೆ ಹೋಗಿಬಿಟ್ಟಿದ್ದಾರೆ. ಈ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕೆ ಹೀಗಾಯಿತು, ಏನಿದರ ಭವಿಷ್ಯ ಕುರಿತಂತೆ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದ ಒಳಜಗಳಗಳು ಮುಗಿಯೋ ಹಾಗೆ ಕಾಣ್ತಿಲ್ಲ. ಕಾಂಗ್ರೆಸ್ ಪಕ್ಷ ಹಳಿಗೆ ಬರೋ ಹಾಗೇನೂ ಕೂಡ ಕಾಣ್ತಾ ಇಲ್ಲ. ಸರ್ಕಾರದ ಡೆವಲಪ್ಮೆಂಟ್ ಅಥವಾ ಅದರ ಕೆಲಸ ಕಾರ್ಯಗಳು ಜನರನ್ನು ತಲುಪೋದಕ್ಕಿಂತ ಮುಂಚೆ ಈಗಾಗಲೇ ಇವರ ಒಳಜಗಳಗಳೇ ಹೆಚ್ಚು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಒಂದೇ ಸಮುದಾಯವನ್ನು ಟಾರ್ಗೆಟ್ ಮಾಡಿ ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನಗಳಿಂದ ಬಹುತೇಕ 2-3 ಸಮುದಾಯಗಳು ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ನಿಂತುಬಿಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ವಾಲ್ಮೀಕಿ ಜನಾಂಗ ಅದು ಸಮುದಾಯ ಇದೆಯಲ್ಲ, ಅದು ಕೂಡ ಈಗಾಗಲೇ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾವಾಗ 2 ವಾಲ್ಮೀಕಿ ಸಮುದಾಯದ ಸಚಿವರ ತಲೆದಂಡಾಗಿದೆ, ಒಬ್ಬ ಬಿ ನಾಗೇಂದ್ರ ಮತ್ತು ಇನ್ನೊಬ್ಬರು KN ರಾಜಣ್ಣ. ಅದರ ನಂತರ ಈಗಾಗಲೇ ವಾಲ್ಮೀಕಿ ಸಮುದಾಯದಲ್ಲಿ ಹೆಚ್ಚು ನಮಗೆ ಸಮುದಾಯದವರಿಗೆ ಕಾಂಗ್ರೆಸ್ನಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬಂದಿದೆ. ಅದಾದ ನಂತರ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ದಲಿತ ಸಮುದಾಯ ಒಡೆದು ಹೋಗಿರ್ತಕ್ಕಂಥದ್ದು. ಅಲ್ಲಿ ಎಡಗೈ ಮತ್ತು ಬಲಗೈ ನಾಯಕರು ಕೂಡ ಕಚ್ಚಾಡ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ನಂತರ ಈಗ ಈ ದಾವಣಗೆರೆ ಬೈ ಎಲೆಕ್ಷನ್ನಿಂದ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಕೂಡ ಅದು ಒಡೆದು ಹಾಕಿ ಕಾಂಗ್ರೆಸ್ ಪಕ್ಷ ಅಲ್ಲೂ ಕೂಡ 2 ದೊಡ್ಡ ಮಟ್ಟದ ಬಣಗಳಾಗಿ ಮಾಡಿ ಅವರವರೇ ಕಚ್ಚಾಡ್ಕೊಳ್ಳೋ ಹಾಗೆ ಮಾಡಿಬಿಟ್ಟಿದೆ ಕಾಂಗ್ರೆಸ್ ನಾಯಕತ್ವ ಮತ್ತಲ್ಲಿರ್ತಕ್ಕಂಥ ರಾಜ್ಯ ನಾಯಕತ್ವ. ಅದರಲ್ಲೂ ಕೂಡ ಪ್ರಮುಖವಾಗಿ DK ಶಿವಕುಮಾರ್ ಅವರ ಒಂದು ಬಣ ಮತ್ತು ಸಿದ್ದರಾಮಯ್ಯನವರ ಬಣ ಈಗ ಕಚ್ಚಾಡ್ಕೊಳ್ತಾ ಇರತಕ್ಕಂಥದ್ದು. ಈ ಎಲ್ಲ ಕುರಿತಂತೆ ಕಾಂಗ್ರೆಸ್ ಪಕ್ಷದ ರೆಬಲ್ ಶಾಸಕರು ಅಂತಾನೆ ಕರೆಸ್ಕೊಳ್ಳುವಂಥ 2-3 ತುಂಬ ಗಂಭೀರವಾಗಿ ಮಾತನಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಈ ಕುರಿತಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರಿತು ಅಂತಂದರೆ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ. ಈಗಾಗಲೇ 2-3 ಒಂದು ಸಮುದಾಯಗಳು ಕೆರಳಿ ಬಿಟ್ಟಿವೆ. ಅವರನ್ನು ಸಮಾಧಾನ ಮಾಡುವಂಥದ್ದು ಮತ್ತು ಅವರ ಮೇಲೆ ಇನ್ನು ಹೆಚ್ಚಿನ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಅವರ ನಾಯಕರ ಮೇಲೆ ಕೆಲಸಗಳಾಗಬೇಕಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರ ನಂತರ KN ರಾಜಣ್ಣ ಇವತ್ತು ಸಿಡಿದಿರ್ತಕ್ಕಂಥದ್ದು ಹೆಚ್ಚು ಚರ್ಚೆ ಆಗ್ತಾ ಇದೆ. ರಾಜಣ್ಣ ಕೇವಲ KN ರಾಜಣ್ಣ ಅಲ್ಲ, ಕಾಂಗ್ರೆಸ್ ಪಕ್ಷದ ರೆಬಲ್ ರಾಜಣ್ಣ ಅಂತಂದು ಹೇಳಿ ಅವರು ಯಾರ ಬಗ್ಗೆ ಬೇಕಿದ್ರು, ಇಲ್ಲಿಂದ DK ಶಿವಕುಮಾರ್ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಗೂ ಯಾರ ಬಗ್ಗೆ ಹೈಕಮಾಂಡ್ ಅವರಿಗೆ ಬೇಕಿದ್ರು ಅವರು ಮಾತನಾಡ್ತಾರೆ. ಇವತ್ತು ಸಿದ್ದರಾಮಯ್ಯನವರ ಬಗ್ಗೆನೇ ಅವರು ಅವರ ಒಂದು ತಟಸ್ಥ ಮನಸ್ಥಿತಿಯನ್ನು ಖಂಡಿಸಿರ್ತಕ್ಕಂಥದ್ದು ರಾಜ್ಯದಲ್ಲಿ ಹೆಚ್ಚು ಚರ್ಚೆಗೆ ಈಡಾಗ್ತಾ ಇದೆ. KN ರಾಜಣ್ಣರವರ ಮಾತುಗಳಲ್ಲಿ ಹೇಳೋದಾದರೆ ಸಿದ್ದರಾಮಯ್ಯನವರು ಪಕ್ಷನಿಷ್ಠರೊಂದಿಗೆ ಬೆಂಬಲಿಗರೊಂದಿಗೆ ಗಟ್ಟಿಯಾಗಿ ನಿಲ್ತಾ ಇಲ್ಲ ಅನ್ನೋಂಥ ಮಾತನ್ನು ಓಪನ್ ಆಗಿ ಮೀಡಿಯಾದ ಮುಂದೆನೇ ಹೇಳಿಬಿಟ್ಟಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಮೇಲೆ ಏನೇ ಕ್ರಮ ಆದರೂ ಕೂಡ ಅದನ್ನು ಖಂಡಿಸುವಂಥ, ಅದನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋಂಥ ಮಾತು ಹೇಳಿರೋದು. ಒಂದು ರೀತಿ ಅವರು ಅಸಹಾಯಕರಂತೆ ವರ್ತಿಸ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಓಪನ್ ಆಗಿ. ಅಂದರೆ ಸಿದ್ದರಾಮಯ್ಯ ಅಷ್ಟು ಅಸಹಾಯಕರಾದ್ರ ಅಂತ. ಈ ಬಗ್ಗೆ ನಮ್ಮೆಲ್ಲರಲ್ಲಿ ಭಾರಿ ಬೇಸರವಿದೆ. ಇಂತಹ ಅಸಹಾಯಕತೆಯನ್ನು ಅವರಿಂದ ನಾವು ನಿರೀಕ್ಷೆನೆ ಮಾಡಿರಲಿಲ್ಲ. ಅಂದರೆ ಸಿದ್ದರಾಮಯ್ಯನವರಿಂದ ಇಂತಹ ಒಂದು ಅಸಹಾಯಕ ಪರಿಸ್ಥಿತಿಯನ್ನು ಯಾವತ್ತೂ ನೋಡಿರಲಿಲ್ಲ ನಾವು. 2 ಬಾರಿ CM ಆಗಿರ್ತಕ್ಕಂಥವ್ರು. ಮೊದಲ ಅವಧಿಯಲ್ಲಿ ಎಷ್ಟೊಂದು ಸ್ಟ್ರಾಂಗ್ ಇದ್ದಂಥ ಸಿದ್ದರಾಮಯ್ಯ ಈ ಅವಧಿಯಲ್ಲಿ, ಅದರಲ್ಲೂ ಈ 1 ವರ್ಷದಿಂದ CM ಬದಲಾವಣೆ ಆಗಬೇಕು ಅಂತಂದು ಕೂಗು ಯಾವಾಗ ಎದ್ದೇಳ್ತೋ ಅಲ್ಲಿಂದ ಯಾಕಿಷ್ಟ ಅವರು ಮೆತ್ತಗಾಗ್ಬಿಟ್ರು ಅನ್ನುವಂಥ ಆ ಮಾತನ್ನು ಅವರು ರಾಜಣ್ಣ ಹೇಳಿರ್ತಕ್ಕಂಥದ್ದು. ಯಾಕೆ ನಿಶ್ಚಲರಾಗಿದ್ದಾರೆ, ತಟಸ್ಥರಾಗಿದ್ದಾರೆ ಅನ್ನೋದು ಕೂಡ ತಿಳಿತಾ ಇಲ್ಲ ಅನ್ನುವಂಥ ಮಾತನ್ನು ಸ್ವತಃ ರಾಜಣ್ಣ ಹೇಳ್ತಾರೆ. ರಾಜಣ್ಣ ಯಾರು? ಸಿದ್ದರಾಮಯ್ಯನವರ ಪರಮಾಪ್ತ ಅತ್ಯಾಪ್ತ ನಾಯಕರಲ್ಲಿ, ಸಚಿವರಲ್ಲಿ, ಶಾಸಕರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು. ಅವ್ರಿಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಅನ್ನುವಂಥ ಹೇಳುವಂಥ ಕೆಲವು ಶಾಸಕರಲ್ಲಿ, ನಾಯಕರಲ್ಲಿ KN ರಾಜಣ್ಣ ಒಬ್ಬರು. ಅವರೇ ಹೇಳ್ತಿದ್ದಾರೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅವರಿಗೆ ಯಾವುದಾದ್ರೂ ಒತ್ತಡ ಇದೆಯಾ ಅನ್ನುವಂಥ ಒಂದು ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸ್ತಿದ್ದಾರೆ. ಅಂದರೆ
ನಿರಂತರವಾಗಿ ಅವರ ಬಣದ ನಾಯಕರ ತಲೆದಂಡೆಗಳಾಗ್ತಾ ಇದ್ರು ಕೂಡ ಬಾಯಿ ಬಿಚ್ತಾ ಇಲ್ಲ ಸಿದ್ದರಾಮಯ್ಯ, ಒಂದು ಮಾತು ಹೇಳ್ತಾ ಇಲ್ಲ, ಒಂದು ಪ್ರತಿರೋಧ ಒಡ್ಡುತ್ತಾ ಇಲ್ಲ. ಯಾಕೆ? ಅವ್ರ ಮೇಲೆ ಏನಾದರೂ ಒತ್ತಡ ಇರಬಹುದಾ ಅನ್ನುವಂಥ ಮಾತನ್ನು KN ರಾಜಣ್ಣನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈ ಒತ್ತಡದ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಿದೆ. ಯಾವ ತರಹದ ಒತ್ತಡ? ರಾಜಕೀಯ ಒತ್ತಡವಾ ಅಥವಾ ಬೇರೆ ಥರದ ಒತ್ತಡವಾ ಏನು ಅಂತ ಸಿದ್ದರಾಮಯ್ಯನವರಿಗೆ ಆ ಥರದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ತಮ್ಮದೇ ಬೆಂಬಲಿಗರ ತಲೆದಂಡ ಆಗ್ತಾ ಇದ್ರು, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಏನದು ಅನ್ನುವಂಥದ್ದನ್ನು ಅವರು ರಿವೀಲ್ ಮಾಡಬೇಕಾಗಿದೆ. ಇದಲ್ಲದೆ ಕೇವಲ ಸಿದ್ದರಾಮಯ್ಯನವರಿಗೆ ನಿಲ್ಲಿಸಲಿಲ್ಲ ರಾಜಣ್ಣ, DK ಶಿವಕುಮಾರ್ ಅವರ ಮೇಲೂ ಕೂಡ ಹರಿಹಾಯ್ದಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ಬಾರಿ ಅವರು ಹರಿಹಾಯ್ದಿದ್ದಾರೆ ಬಿಡಿ, ರಾಜಣ್ಣ ಯಾರಿಗೂ ಹೆದರೋರಲ್ಲ ಅನ್ನುವಂಥದ್ದನ್ನು ಹೇಳಿದೆ ನಿಮಗೆ. ಸೆಷನ್ನಲ್ಲೇ ಆ ಒಂದು ಹನಿ ಟ್ರ್ಯಾಪ್ ಬಗ್ಗೆ ಅವರು ಮಾತನಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತಿನ ಪರಿಸ್ಥಿತಿ ಬಗ್ಗೆ DK ಶಿವಕುಮಾರ್ ಬಗ್ಗೆನೂ ಅವರು ಮಾತನಾಡಿದ್ದಾರೆ, ಇಂಡೈರೆಕ್ಟ್ ಆಗಿ ಅವರ ಹೆಸರು ತೆಗೆದುಕೊಳ್ಳದೆ. ಶಿಸ್ತು ಕ್ರಮ ಕೆಲವರಿಗೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಎಲ್ರಿಗೂ ಇಲ್ಲ, ಕೆಲವರಿಗೆ ಮಾತ್ರ. ಹಿಂದೆ ರಾಹುಲ್ ಗಾಂಧಿ ಯಾರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಜಗ್ಗಿ ವಾಸುದೇವ್ ಸದ್ಗುರು ಅವರು ಮಾಡಿದರು. ಅಂಥವ್ರ ಜೊತೆನೆ ಕೂತ್ಕೊಂಡು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೊಂದಿಗೆ ಕೂತ್ಕೊಂಡು ಬರ್ತಾರೆ. ಇದು ಶಿಸ್ತ ಉಲ್ಲಂಘನೆ ಅಲ್ವಾ ಅಂತ ಕೇಳ್ತಾರೆ. ಪ್ರಯಾಗ್ರಾಜ್ನ ಗಂಗಾ ನದಿಯಲ್ಲಿ ಮುಳುಗಿ ಬಂದುಬಿಟ್ರೆ ದೇಶದ ಬಡತನ ಹೋಗಲ್ಲ ಅನ್ನೋಂಥ ಮಾತನ್ನು ರಾಹುಲ್ ಗಾಂಧಿ ಹೇಳಿದರು. ಅವ್ರು ಹೇಳಿದ ನಂತರವೂ ಕೂಡ ಇದೇ DK ಶಿವಕುಮಾರ್ ಪ್ರಯಾಗ್ರಾಜಲ್ಲಿ ಹೋಗಿ ಅಲ್ಲಿ ಡುಮ್ಕಿ ಹಾಕಿ ಬಂದ್ರಲ್ಲ, ಅದು ಪಕ್ಷದ ಶಿಸ್ತು ಉಲ್ಲಂಘನೆ ಅಲ್ವಾ ಅಂತ ಕೇಳ್ತಾರೆ. ಅಲ್ಲದೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರೇ 2024 MBA ಎಲೆಕ್ಷನಲ್ಲಿ BS ಯಡಿಯೂರಪ್ಪನವರ ಮಗ BY ರಾಘವೇಂದ್ರ ಅವರಿಗೆ ವೋಟ್ ಹಾಕಿ ಅನ್ನೋಂಥ ಮಾತನ್ನು ಹೇಳಿದರು. ಕಾಂಗ್ರೆಸ್ನಲ್ಲಿದ್ದು ಕೂಡ ಆ ಮಾತನ್ನು ಹೇಳಿದ್ರಲ್ಲ, ಅದು ಪಕ್ಷದ ವಿರುದ್ಧ ಮಾಡಿರ್ತಕ್ಕಂಥ ದ್ರೋಹ ಅಲ್ವಾ? ಅವ್ರ ಮೇಲೆ ಯಾಕೆ ಕ್ರಮಗಳನ್ನು ಕೈಗೊಂಡಿಲ್ಲ? ಇದು ಯಾಕೆ ನಾಯಕರಿಗೆ ಕ್ರಮ ಕೈಗೊಳ್ಳಕ್ಕಾಗಲ್ವಾ? ನಾಯಕರ ಮೇಲೆ, ದೊರೆ ಮೇಲೆ ಕ್ರಮ ಇಲ್ವಾ? ಯಾಕೆ ಈ ರೀತಿ ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಅನ್ನುವಂಥ ಮಾತನ್ನು KN ರಾಜಣ್ಣ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಈ ರೆಬಲ್ ರಾಜಣ್ಣನವರ ಮಾತುಗಳಿದ್ದವಲ್ಲ, ಅದಕ್ಕೆ ಉತ್ತರ ಕೊಡೋದಕ್ಕೆ ಸಿದ್ದರಾಮಯ್ಯ ಅವ್ರ ಕೈಲೂ ಆಗ್ತಾ ಇಲ್ಲ, DK ಶಿವಕುಮಾರ್ಗಂತೂ ಆಗೋದೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗೆ ಇವತ್ತು ಕೇವಲ KN ರಾಜಣ್ಣ ಕೇಳಿರ್ಬೋದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಾಸಕರು, ಸಚಿವರು, ಸಂಸದರು ಕೂಡ ನಿಂತ್ಕೊಂಡು ಇದೇ ಪಕ್ಷದ ಅಧ್ಯಕ್ಷರನ್ನ ಮತ್ತು ಮುಖ್ಯಮಂತ್ರಿಗಳನ್ನ, ಪಕ್ಷದ ಸಕ್ರಿಯ ಕಾರ್ಯಕರ್ತರು ಕೂಡ ಕೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗೋದಕ್ಕಿಂತ ಮುಂಚೆ ಕಾಂಗ್ರೆಸ್ನಲ್ಲಿನ ಗೊಂದಲಗಳು ಬಗೆಹರಿಯತ್ವಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.